ಇಲ್ಲಪ್ಪ ಯಾವ ಇಲ್ಲ ಈ ವಾರ ನೋಡ್ತಾ ಇದ್ವಿ. ರಘು ನಮಸ್ಕಾರ. ಪರವಾಗಿಲ್ಲ, ಸಂತೆ ಸೇರಿದೆ ಸರ್. ಹಾಂ, ಹೌದಾ ಹೌದಾ ಹೋದವರು ಚೆನ್ನಾಗಿತ್ತಾ? ಮಾಗಡಿಗೆ ಯಾವಾಗ ಬರ್ತೀರಾ? ಹಬ್ಬದ ದಿನ ಬರ್ತೀರಾ? ಯಾವಾಗ ಬರ್ತೀರಾ? ಬನ್ನಿ ಬನ್ನಿ, ಒಂದಿನ ಮುಂಚೆನೇ ಬನ್ನಿ, ಹಬ್ಬದ ದಿನ ಬನ್ನಿ. ಹ್ಞೂ ಸಾಕು. ಅದಾದ್ಮೇಲೆ ಬೇಕಾದ್ರೆ ಈ ಕಡೆ ಯಡಿಯೂರಿಗೆ ಬರೋಣ ಬೇಕಾರೆ. ಯಡಿಯೂರು ಒಳ್ಳೆ ಜಾತ್ರೆ ಅಂತಲ್ಲ ಅದು? ಯಡಿಯೂರು ಮುಂಚೆ ಒಳ್ಳೆ ಜಾತ್ರೆ ಸರ್ ಅದು. ಇವಾಗ ಯಡಿಯೂರು ಸ್ವಲ್ಪ ಕಡಿಮೆ ಆಯ್ತು, ಜನಗಳು ಕಡಿಮೆ ಬರೋದು, ಗಿರಾಕಿನ ಕಡಿಮೆ ಆಗ್ತದೆ. ಯಡಿಯೂರು ಸ್ವಲ್ಪ ಡೌನ್ ಆಯ್ತಲ್ವಾ? ವಿಶೇಷ ಬಿಡಿ, ಅಲ್ಲಿ ವ್ಯಾಪಾರನೂ ಹಂಗೆ ಆಗುತ್ತೆ. ಪಪ್ಪ ನಿಮಗೆ ಸ್ವಲ್ಪ ಜಾಗ ಸಿಗ್ಲಿಲ್ವಲ್ಲ? ಮಾಮೂಲಿ ಜಾಗ ಆಗಿದ್ರೆ ನಮ್ದು ವ್ಯವಹಾರ ಚೆನ್ನಾಗಿತ್ತು ಅಲ್ವಾ? ಜಾಗ ಸರಿ ಇರಲಿಲ್ಲ. ಈ ಸಲ ಸ್ವಲ್ಪ ಬೇಗನೆ ಮಾಡಿ ಅಲ್ವಾ? ಈಗ ಮುಂದಿನ ಸಲ ಬೇಗನೆ ಮಾಡಿ. ಅದು ನೀವು ಸೆಂಟ್ರ್ ಪ್ಲೇಸಲ್ಲಿ ನೀವು ಕಂಡುಬಿಟ್ರೆ ಜನ ಹುಡ್ಕೊಂಡ್ ಬರ್ತಾರೆ ಅಲ್ವಾ? ಹೌದು. ಆಮೇಲೆ ಎಷ್ಟು ಜೊತೆ ತಗೊಂಬಂದಿರಾ ಸರ್? ಒಂದು 8 ಜೊತೆ ಅವೆ. 8 ಜೊತೆ, 3-4 ಒಂಟಿ ಅವೆ. ಒಂದು 2-4-5 ಜೊತೆ ಅವೆ. 6 ಜೊತೆ ಇದ್ದ ಒಂದು ಜೊತೆ ಕೊಟ್ಟಿದ್ದೀನಿ ಜೊತೆ. ಹೌದಾ? 8 ಜೊತೆ ಅವೆ. ರೇಟ್ ಎಲ್ಲಿಂದ ಸರ್? ಸರ್ ರೇಟು ಒಂದು 70,000 80,000ದಿಂದನೂ ವಿವಾಹ. ಕಡಿಮೆ ರೇಟಿಂದ ಹಿಡಿದು 1.5 1.25 ಗಂಟೆ. 70ರಿಂದ 1.25. ಅಂದ್ರೆ ಈ ವಾರ ಸಂತಾನೆ ಕಡಿಮೆನಾ? ಈ ವಾರ ಕಡಿಮೆ, ಗಿರಾಕಿನೂ ಕಡಿಮೆ, ಕಡಿಮೆ. ಅಲ್ಲಿ ಹೋದ ವಾರ ಕೆಜಿ ಟೆಂಪಲ್ ಇವ್ರು ಬಂದ್ರೆ ಮಹಾರಾಷ್ಟ್ರದವ್ರು. ಮಹಾರಾಷ್ಟ್ರದವ್ರು ಮಾಮೂಲಿ ಅವರು ಇಂಟರ್ವ್ಯೂ ಇದು ಮಾಡಿದೆ ನಾನು, ಒಂದು ವಿಡಿಯೋ ಮಾಡಿದೆ ನಾನು. ಹೌದ್ರಾ? ಬನ್ನಿ ನಮ್ಮ ಬರ್ತಾ ಅಂತ ಚಂದ್ರಪಟ್ಟಣ ಬಾರ ಬರ್ತಾ ಮಕ ತೋರ್ಸ್ಕೊಂಡ್ ಬರ್ಬೇಕಣ್ಣ ನೀನು. ನಿಮ್ಮ ಯಾವತ್ತು ದನಗಳು ಇಲ್ಲಿ ಫುಲ್ ಆಗ್ಬಿಡವು ಅಲ್ವಾ? ಇಲ್ಲ, ಇನ್ನೊಂದು ಮಾಗಡಿ ಕಳೆದ್ಮೇಲೆ ತತ್ತೀವಿ ಅಲ್ವಾ? ಸೀಸನ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಜಾತ್ರೆ ಮುಗಿದೋಗ್ಬಿಟ್ರೆ ಇನ್ನೆಲ್ಲ ಸಂತೆನೇ ಜಾಸ್ತಿ. ಗಣಸಿನೂ ಚೆನ್ನಾಗಿ ಸರ್? ಗಣಸಿ ಚೆನ್ನಾಗಿ ನಡೀತೈತೆ ಅದು. ಇವಾಗ 2 ತಿಂಗಳು ಒಳ್ಳೆ ವ್ಯಾಪಾರ ಅದು ಅಲ್ವಾ? ನಡೆಯುತ್ತೆ. ಅದೇನಂದ್ರೆ ಸೆಂಟ್ರ್ ಪ್ಲೇಸ್ ಜಾಸ್ತಿ. ಅದು ಸೆಂಟ್ರ್ ಪ್ಲೇಸ್ ಇದೆಯಲ್ಲ, ಅದು ಹೊರಗಡೆ ಗಿರಾಕಿ ಸೀಮೆಯವರು ಸೆಂಟ್ರ್ ಪ್ಲೇಸ್ ಜಾಸ್ತಿ ಅಲ್ಲಿ. ಹೊನ್ನಾಳಿ, ದಾವಣಗೆರೆ, ಆಗ ನ್ಯಾಮತಿ ಅವೆಲ್ಲ ಇದಾರಲ್ಲ, ಅವರೆಲ್ಲ ಅಲ್ಲಿಗೆ ಬಂದ್ಬಿಡ್ತಾರೆ. ಚಿಕ್ಕಮಂಗ್ಳೂರು ಆ ಕಡೆಯಿಂದ ಬರ್ತಾರೆ ಸರ್. ಗಣಸಿ ವಿಶೇಷ ಬಿಡಿ. ಈ ಸಲ ಪುಟ್ಟ ಒಂದು 18 ಜೊತೆ ಹಾಕಿದ್ದ, ಒಂದು ವಿಡಿಯೋ ಮಾಡಿ ಕಳಿಸಿದ್ದೆ. ಯಾವ ಪುಟ್ಟ ಹೇಳಿ? ಅದೇ ಒಬ್ಬ ತೆಳ್ಳಿಗಿದಾನಲ್ಲ ಸರ್. ನಮ್ಮ ನೆಂಟ ಅವನು. ಬಾಬಾಜಿಗೆ ಅವ್ರು ರೊಕ್ಕ ಕೊಟ್ಟಿರೋದು. ಹೌದಾ? ಇನ್ನೊಬ್ರೇನೋ MBA ಮಾಡಿದಾರಂತಲ್ಲ ಪುಟ್ಟ, ಮತ್ತೆ ಅವನು ತಮ್ಮ ಅವನು ಯಾವುದೇ ಟಾಪ್ ವ್ಯಾಪಾರ ಸರ್ ಮಾಡಿ ಸರ್, ನಾವು ಯಾರು ಇದಾದ್ರೆ ನಾವು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನು ಸಪ್ರೇಟೇ ಮಾಡಿದೆ ಅವನ್ನ. ಅವ್ರದ್ದು ಗಣಸಿಗೆ ಎಷ್ಟು ವ್ಯಾಪಾರ? ವ್ಯಾಪಾರ. ಹೌದು. ಸರ್ ರೇಟ್ ಸ್ವಲ್ಪ ದುಬಾರಿ ಇದ್ರು ಜನ ಹೋಗುತ್ತೆ ಸರ್ ಅಲ್ಲಿ. ಆಮೇಲೆ ಇನ್ನೊಂದು ಸಾಲ ಕೊಡ್ತಾರೆ ಸರ್ ಅವರು. ಹೌದಾ? ಹೌದು. 20 ಜೊತೆ 25 ಜೊತೆ ತಗೊಂಡ್ಮೇಲೆ ಸಾಲ ಕೊಡ್ಲಿಲ್ಲ ಅಂದ್ರೆ ಒಂದ್ ಜೊತೆ 2 ಜೊತೆ ಮಡಿಕೊಂಡು ಮಾಡ್ಬೋದು ವ್ಯಾಪಾರ. ಅವರು ಸಾಲ ಕೊಡಲ್ಲ. 20 ಜೊತೆ 30 ಜೊತೆ ಕಟ್ಕೊಂಡ್ಮೇಲೆ ನಾವು ಸಾಲ ಕೊಡಲ್ಲ ಅಂತ ಅಂದ್ರೆ ವ್ಯಾಪಾರನೇ ಮಾಡಕ್ಕಾಗಲ್ಲ. ಪ್ರೊಟೆಕ್ಷನ್ ಮಾಡ್ಲೇಬೇಕು, ನಾವು ಕೊಡ್ಬೇಕು, ನಾವು ಹಂಗಿದ್ರೆ ವ್ಯಾಪಾರ ಆಗೋದು. ಬಟ್ ಒಳ್ಳೆ ಎತ್ತುಗಳಿಂದ ತಗೊಂಡ್ಬರ್ತದ ಅಲ್ವಾ? ಅಷ್ಟೇ ಮಾರ್ತೀನಿ ಅನ್ಕೊಂಡು ಕುಂತ್ಕೊಂಡ್ರೆ ಮಾಡಕ್ಕಾಗಲ್ಲ. ಹೌದು ಹೇಳಿ ಸರ್. ಅಂದ್ರೆ ನೋಡಿ ನಾವು ಒಳ್ಳೆ ಕೊಡ್ಬೇಕು ಅಷ್ಟೇ ಸಾಲನೇ. ಬರುತ್ತೆ ಬಿಡಿ ಸರ್, ಎಲ್ಲೂ ಹೋಗಲ್ಲ. ಯಾರೊಬ್ರು ಯಾರು ಮಾಡಕ್ ಹೋಗಲ್ಲ ಅಲ್ವಾ? ಮಾಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಸರ್ ಅಲ್ವಾ? ಅಂತರಿ ನಾವೇ ಡಿಫಾಲ್ಟರ್ ಅಲ್ವಾ? ಹಂಗಾಗಿ ಅಲ್ಲೇ ನೋಡಿರ್ತೀವಲ್ಲ ತಿಂಗಳಂಗಟ್ಟೆ. ಅದೇ ಹೌದೌದು. ಆಗಲಿ ಸರ್, ಒಳ್ಳೇದಾಗಲಿ. ಮಾಗಡಿಲಿ ಭೇಟಿ ಆಗೋಣ.
ನೀವು ಬೇಗ ಬಂದರೆ ಮಗಳಿಗೆ ಒಂದು ನಿಮ್ಮದೇ ವಿಡಿಯೋ ಹಾಕ್ಬಿಡೋಣ ಎಷ್ಟು ಒಂದು 20 ಜೊತೆ ತೊಗೊಬರ್ತೀರಾ 20 ಜೊತೆ ತನಿ ಪಕ್ಕ. ಹೆಂಗೋ ಪರವಾಗಿಲ್ಲ ಸರ್ ಈ ವರ್ಷ ಅಲ್ವಾ ಈ ವರ್ಷ ಚೆನ್ನಾಗಿ ನಡೀತಾರೆ ಅಲ್ವಾ ಇದು ಮಧುಗಿರಿ ಸ್ವಲ್ಪ ಆಯ್ತಾ ಹೇಗೆ ಮತ್ತು ಮಧುಗಿರಿ ಬರಲಿ ಬೇಬಿ ಗೊಂಡೋದು ಬೇಬಿ ಚೆನ್ನಾಗಾಯ್ತು ವ್ಯಾಪಾರ. ನಮ್ಮ ಸೀನು ಬಂದಾನೆ. ಸಂತೆಗೆ ಟಾಪ್ ಹೌದಾ ಪಾಂಡಿರಗೊಂದ್ರೆ ಗೊತ್ತಲ್ಲ ಗೊತ್ತೇಳಿ ಇದು ಬೇಬಿಗೆ ಹೋಗ್ಬಿಟ್ರಾ ಎಲ್ಲ ಜಾತ್ರೆ ಹೋಗ್ತಾರೆ ಯಾವುದು ಬಿಡಲ್ಲ ಅವರು. ಎಲ್ಲಿ ಮಾಡ್ಬೇಕಲ್ರಿ ಎಲ್ಲ ಸೀನು ಇನ್ನೊಂದೇ ಸಮಾಚಾರ. 2 ಗಾಡಿ ಮಾಡಿಕೊಂಡಿದ್ರೆ ಒಂದು ಕ್ಯಾಂಟ್ರೋ ಒಂದು ಲೈಲ್ಯಾಂಡ್. ಅಯ್ಯೋ ಮಾಡಿ ಸರ್ ಮಾಡ್ಬೇಕು ಸರ್. ದನ ಕಟ್ಟ ಶೆಡ್ ಯಾವ ಥರ ಮಾಡಿದ್ದೀರಾ? ಅಮೂಲಿ ಶೆಡ್ಡೆ ಮಾಡಿದ್ದೀವಿ. ಯಾವ ಥರ ಮಾಡ್ತೀವಿ 2 ಕಡೆಗೂ ಗೋದಿಕ್ಕೆ ಮುದ್ದಕ್ಕೆ ಆ ಕಡೆಗೆ ಕುಡಿಕೋದು ಅಂತ ಒಂದು 50 ಜೊತೆ ಕಡೆ ಮಾಡಿದ್ದೀರಾ? ಹಿಂಗೆ